ನಮಸ್ಕಾರ. ಅಚ್ಚರಿ ಅಶ್ವಿನಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಝರಿ ಥ್ರೆಡ್ನ ಯೂಸ್ ಮಾಡಿ ಯಾವ ರೀತಿ ಚೈನ್ ಸ್ಟಿಚ್ನ ಹಾಕೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾವು ಝರಿ ಥ್ರೆಡ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು. ಯಾಕೆ ಅಂದರೆ ಝರಿ ಥ್ರೆಡಲ್ಲೇ ತುಂಬಾ ವೆರೈಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಥರ ಝರಿ ಥ್ರೆಡ್ಡಲ್ಲಿ ನಿಮಗೆ ಒಳಗಡೆ ಕಾಟನ್ ಥ್ರೆಡ್ ಇರುತ್ತೆ. ಅಂದರೆ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ನೀವು ಈಸಿಯಾಗಿ ಚೈನ್ ಸ್ಟಿಚಸ್ನ ಹಾಕೊಂಡು ಹೋಗ್ಬೋದು. ಬಟ್ ನೀವೇನಾದರೂ ಸ್ವಲ್ಪ ಫೋರ್ಸಾಗಿ ನೀವು ಪುಲ್ ಮಾಡಿದ್ರೆ ಇದು ಕಟ್ಟಾಗಿಬಿಡುತ್ತೆ. ಅದೇ ಈ ಝರಿ ಥ್ರೆಡ್ನ ನೋಡಿದ್ರೆ ನಿಮಗೆ ಈಸಿಯಾಗಿ ಕಟ್ ಆಗಲ್ಲ. ನೀವು ಟ್ರಿಮ್ಮರಲ್ಲಿ ಅಷ್ಟೇ ಕಟ್ ಮಾಡಬೇಕು, ಕೈಯಲ್ಲಿ ಎಳೆದ್ರೆ ಕಟ್ ಆಗಲ್ಲ. ಯಾಕೆ ಅಂದರೆ ಇದ್ರ ಒಳಗಡೆ ನಿಮಗೆ ಈ ಥರ ವಯರ್ ಇರುತ್ತೆ. ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ, ವಯರ್ ಇರುತ್ತೆ. ಅದ್ರ ಮೇಲೆ ಈ ಥರ ಗೋಲ್ಡನ್ ಕಲರ್ ಇರುತ್ತೆ ಸಪ್ರೇಟಾಗಿ. ಈ ವಯರ್ ಇರೋದ್ರಿಂದ ನೀವು ಎಷ್ಟೇ ಗಟ್ಟಿಯಾಗಿ ಪುಲ್ ಮಾಡಿದ್ರೂ ಕಟ್ ಆಗಲ್ಲ. ಟ್ರಿಮ್ಮರಲ್ಲಿ ಅಷ್ಟೇ ನೀವು ಕಟ್ ಮಾಡಬೇಕು. ಇದರಲ್ಲಿ ನಿಮಗೆ ಕಲರ್ಸ್ ಬಂದು ಗೋಲ್ಡನ್ ಮತ್ತು ಸಿಲ್ವರ್, ಈ ಎರಡು ಕಲರ್ ಸಿಗುತ್ತೆ. ಇದು ಬಿಟ್ಟು ಇನ್ನೂ ತುಂಬ ವೆರೈಟೀಸ್ ಇದೆ. ಅಂದರೆ ಕಲರ್ಸು ನಿಮಗೆ ತುಂಬ ಜಾಸ್ತಿ ಕಲರ್ಸ್ ಸಿಗುತ್ತೆ ಝರಿ ಥ್ರೆಡ್ಡಲ್ಲಿ. ನಿಮ್ಮ ಬ್ಲೌಸ್ಗೆ ಅಥವಾ ಸ್ಯಾರಿಗೆ, ಡ್ರೆಸ್ಗೆ ಮ್ಯಾಚ್ ಆಗೋವಂಥ ಕಲರ್ ಸಿಗುತ್ತೆ. ಇದು ಬಂದು ದಯಾಲ್ಜಿ ಬ್ರ್ಯಾಂಡ್. ನೋಡಿ, ಇದು ಝರಿ ಥ್ರೆಡ್ಡು, ಸಿಲ್ಕ್ ಥ್ರೆಡ್ ಅಲ್ಲ, ಝರಿ ಥ್ರೆಡ್ಡೇ. ಬಟ್ ಇದರಲ್ಲಿ ತುಂಬ ಕಲರ್ಸ್ ಇದೆ. ಎಲ್ಲ ಥರ ಕಲರ್ಸ್ ಸಿಗುತ್ತೆ. ಮಲ್ಟಿ ಕಲರ್ ಸಿಗುತ್ತೆ, ಸಿಲ್ವರ್ ನೋಡಿ, ಎರಡು ಕಲರ್ ಮಿಕ್ಸ್ ಆಗಿರೋವಂಥದ್ದು. ಸಿಲ್ವರ್ ಪ್ಲಸ್ ಬ್ಲ್ಯಾಕ್ ಇದೆ. ಅದೇ ಥರ ರೇನ್ಬೋ ಕಲರ್ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಇದನ್ನೆಲ್ಲ ಬಂದು ಡ್ರೆಸ್ಸಸ್ಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ತಿಳ್ಕೊಂಡ್ರಲ್ವಾ ಯಾವ ರೀತಿ ಝರಿ ಥ್ರೆಡ್ ಇರುತ್ತೆ ಅಂತ. ನಾನು ಯೂಶ್ವಲಾಗಿ ಪ್ರಿಫರ್ ಮಾಡೋವಂಥದ್ದು ಈ ವಯರ್ ಇರುತ್ತಲ್ವ, ಆ ಝರಿ ಥ್ರೆಡ್ನ. ಯಾಕಂದರೆ ನಮಗೆ ತುಂಬ ಸ್ವಲ್ಪ ಹಾರ್ಡ್ ಆಗಿದ್ರೂ ಕಟ್ ಆಗಲ್ಲ ಈಸಿಯಾಗಿ. ಅದರಿಂದನೇ ಬನ್ನಿ ಯಾವ ರೀತಿ ಚೈನ್ ಸ್ಟಿಚ್ನ ಹಾಕೋಣ ಅಂತ ತಿಳ್ಕೊಳ್ಳೋಣ. ನಾವು ಯಾವಾಗಲೂ ಹಾಕೋ ಥರ ಮೊದಲು ಬ್ಯಾಕ್ ಸ್ಟಿಚ್ ಹಾಕಿ ಆಮೇಲೆ ನಾವು ಚೈನ್ ಸ್ಟಿಚ್ನ ಹಾಕ್ತಾ ಹೋಗಬೇಕು. ನೀವು ಈ ಝರಿ ಥ್ರೆಡ್ಡಲ್ಲಿ ಚೈನ್ಸ್ ಹಾಕ್ಬೇಕಾದ್ರೆ ತುಂಬ ಹತ್ತತ್ರ ಹಾಕೊಂಡು ಹೋಗಿ, ಅವಾಗ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಔಟ್ಪುಟ್ ತುಂಬ ಚೆನ್ನಾಗಿರುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫ್ರೇಮಲ್ಲಿ ಬಟ್ಟೆ ಹಾಕಿದರೆ ಅದನ್ನು ತುಂಬಾ ಟೈಟಾಗಿ ಹಾಕಿರಬೇಕು. ನೀವು ಸ್ವಲ್ಪ ಲೂಸಾಗಿ ಹಾಕಿದ್ರೂ ಏನಾಗುತ್ತೆ, ನಿಮಗೆ ಫ್ಯಾಬ್ರಿಕಲ್ಲಿ ತುಂಬಾ ಶ್ರಿಂಕ್ ಬರುತ್ತೆ ಮತ್ತು ನೀಟಾಗಿ ಕಾಣಿಸಲ್ಲ. ಬಟ್ಟೆ ತುಂಬ ಎಳ್ಕೊಂಡಂಗೆ ಆಗುತ್ತೆ. ಯಾವಾಗಲೂ ಅದನ್ನು ನೀವು ಚೆಕ್ ಮಾಡ್ಕೊಬೇಕು. ವರ್ಕ್ ಮಾಡೋಕ್ಕಿಂತ ಮುಂಚೆ ಬಟ್ಟೆ ಟೈಟ್ ಆಗಿದೆಯಾ, ಫ್ರೇಮಲ್ಲಿ ನೀಟಾಗಿ ಫಿಟ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ನೀವು ವರ್ಕ್ ಮಾಡ್ತಾ ಹೋಗ್ಬೋದು. ನೀಡಲ್ಲ ನಾವು ಯಾವ ಡೈರೆಕ್ಷನಲ್ಲಿ ಡಿಸೈನ್ ಇರುತ್ತೋ ಅದೇ ಡೈರೆಕ್ಷನಲ್ಲಿ ಸ್ಟಿಚಸ್ನ ಹಾಕ್ತಾ ರೊಟೇಟ್ ಮಾಡ್ತಾ ಹೋಗಬೇಕು. ನೀವು ಕಾಟನ್ ಬಟ್ಟೆನಲ್ಲಾದರೂ ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ಸಿಲ್ಕ್ ಕಾಟನ್ ಬರುತ್ತಲ್ಲ ಆ ಮೆಟೀರಿಯಲ್ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಸಿಲ್ಕ್ ಕಾಟನಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನಾಗುತ್ತೆ, ಅದು ಬೇಗ ಏನಾಗುತ್ತೆ, ಬಟ್ಟೆ ಒಂದು ಸ್ವಲ್ಪ ಡ್ಯಾಮೇಜಸ್ ಥರ ಕಾಣಿಸುತ್ತೆ. ಆವಾಗ ನಿಮ್ಗೇನಾಗುತ್ತೆ, ಸ್ವಲ್ಪ ಕಾನ್ಫಿಡೆಂಟ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಆರಿ ಎಂಬ್ರಾಯ್ಡ್ರಿ ಕಲಿಬೇಕಾದ್ರೆ ಬೆಟರ್ ಕಾಟನ್ ಬಟ್ಟೆನಲ್ಲಿ ನೀವು ಪ್ರಾಕ್ಟೀಸ್ ಮಾಡೋದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೋಡಿ, ಇವಾಗ ಈ ಮ್ಯಾಂಗೋ ಶೇಪ್ ಹಾಕಿದ್ಮೇಲೆ ಅದು ಫಿನಿಶಿಂಗ್ ಬರಬೇಕಂದ್ರೆ ನಾವು ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು. ಒಂದು 2-3 ಸ್ಟಿಚ್ನ ನಾವು ಮುಂದೆ ಹಾಕಿದಾಗ ಆ ಮ್ಯಾಂಗೋ ಶೇಪ್ ಏನಿದೆಯೋ ಅದು ನಮಗೆ ನೀಟಾಗಿ ಬರುತ್ತೆ.
ಅದಾದಮೇಲೆ ನೀವು ಲಾಕ್ ಮಾಡಬೇಕಾದ್ರೆ ಅಥವಾ ನಾಟ್ ಮಾಡಬೇಕಾದ್ರೆ ಆಲ್ರೆಡಿ ಹಾಕಿರ್ತೀರಲ್ವ ಚೈನ್ದು, ಆ ಚೈನ್ ಒಳಗಡೆ ಆ ಚೈನ್ ಒಳಗಡೆಯಿಂದ ನೀವು ದಾರ ತಗೊಂಡು ಆಮೇಲೆ ನಾಟ್ ಹಾಕಿ ಜಸ್ಟ್ ಹೀಗೆ ಪುಲ್ ಮಾಡಿದ್ರೆ ಸಾಕು, ನೀಟಾಗಿರುತ್ತೆ ನೋಡಿ. ಈ ಥರ ಕಾಣಿಸುತ್ತೆ. ನೋಡಿ ಎಷ್ಟೇ ಹೇಳಿದ್ರೂ ಈ ದಾರ ಕಟ್ಟಾಗಲ್ಲ. ನಿಮ್ಗೆ ಕಾಣಿಸ್ತಿದೆಯಲ್ಲ, ನಾನು ಪುಲ್ ಮಾಡ್ತಾಯಿದ್ದೀನಿ, ಕಟ್ ಆಗಲ್ಲ ಇದು ಝರಿ ಥ್ರೆಡ್ಡು. ಸೊ ನೀವು ಸಿಲ್ಕ್ ಥ್ರೆಡ್ ಮತ್ತು ಝರಿ ಥ್ರೆಡ್ ಎರಡರಲ್ಲೂ ಚೈನ್ ಸ್ಟಿಚ್ ಹಾಕಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ನೀವು ಚೈನ್ಸ್ನ ಹಾಕಿ. ಬರೀ ಚೈನ್ಸ್ ಹಾಕೋದಲ್ಲ, ಯಾವುದಾದ್ರೂ ಚಿಕ್ಕ ಪುಟ್ಟ ಡ್ರಾಯಿಂಗ್ಸ್ಗಳನ್ನ ಮಾಡಿಕೊಂಡು ಆ ಡ್ರಾಯಿಂಗ್ಸಲ್ಲಿ ನೀವು ಈ ಥರ ಸ್ಟಿಚಸ್ ಹಾಕ್ತಿದ್ರೆ ಬೇಗ ಪ್ರಾಕ್ಟೀಸ್ ಆಗುತ್ತೆ. ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಆರಿ ಎಂಬ್ರಾಯ್ಡ್ರಿ ಮಾಡಿ ಆನ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಬಾಯ್.